ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರತಿಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆ್ಯಕ್ಚುಲಿ ಇದು ನಾನು ಗುಡ್ಡಮಡಿ ಸೃಷ್ಟಿ ಹೋಗುವಾಗ ಮಾಡಿರೋಂಥ ಲಾಗು. ಬಟ್ ನನಗೆ ಅಪ್ಲೋಡ್ ಮಾಡ್ಲಿಕ್ಕೆ ಟೈಮ್ ಸಿಗದೆ ಇರೋದ್ರಿಂದ ಇವಾಗ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಿಮ್ಗೇನಾದರೂ ಸೃಷ್ಟಿ ನೋಡ್ಬೇಕಂತ ಅನಿಸಿದ್ರೆ ಈ ಲಾಗ್ನ ಮಿಸ್ ಮಾಡದೆ ನೋಡಿ. ಸೊ ಹೇಗಿದೆ ಅಂತ ನಿಮಗೂ ಸಹ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಕ್ಚುಲಿ ನಾನು ಸೃಷ್ಟಿಗೆ ಹೋಗಿದ್ದು ಫಸ್ಟ್ ಟೈಮ್ ಇದು. ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅಂದರೆ ನಾವು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಆ್ಯಕ್ಚುಲಿ ನಾವು ಇಲ್ಲಿ ಸೃಷ್ಟಿಗೆ ಹೋಗ್ಲಿಕ್ಕೆ ರೀಸನ್ ಅಂತ ಹೇಳಿದ್ರೆ, ನಾವು 2 ಹರಕೆ ಇದ್ದಿದ್ದು. ಅಂದರೆ ಚಿಕ್ಕ ಮಕ್ಕಳನ್ನೆಲ್ಲ ಇಲ್ಲಿ ತೊಟ್ಲಿ ಹಾಕ್ಕೊಂಡು ದೇವ್ರ ಸುತ್ತ ಸುತ್ತಿರ್ಸ್ತಾರೆ. ಸೊ ಈ ರೀತಿ ಮಗುವಿನ ತೊಟ್ಲಿ ಹಾಕ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ ಆಗಿತ್ತು. ಸೊ ಹಾಗಾಗಿ ನೋಡಿ, ಇಲ್ಲಿ ಈ ರೀತಿ ತೊಟ್ಲಲ್ಲಿ ಮಲಗಿಸ್ತಾರೆ. ಫಸ್ಟ್ ಅವನು ಹತ್ತು ಬಿಟ್ಟ, ಆಮೇಲೆ ಸುಮ್ಮನಾದ. ಅವ್ನಿಗೆ ಖುಷಿ ಆಯ್ತು ಅಂತ ಅನಿಸುತ್ತೆ, ಸುಮ್ಮನಾದ. ಇಲ್ಲಿ ತೊಟ್ಲನ್ನು ನಾವು ಬೇಕಾದ್ರೆ ಹೊತ್ಕೊಂಡು ಹೋಗ್ಬೋದು. ನಮ್ಗಾಗಿಲ್ಲ ಅಂತ ಹೇಳಿದ್ರೆ ಅವ್ರದ್ದೇ ಜನ ಇರುತ್ತೆ. ಸೊ ಅವ್ರು ಈ ರೀತಿ ನೋಡಿ, ಈ ರೀತಿ ಹೊತ್ಕೊಂಡು ಹೋಗಿ ಒಂದು ಸುತ್ತು ಬರ್ತಾರೆ. ಈ ಮಗುವಿನ ತೊಟ್ಲಿ ಹಾಕಿದ ನಂತರ ನೆಕ್ಸ್ಟ್ ನಾವು ಈ ಕಡೆ ಬಂದ್ವಿ. ಅಂದರೆ ಇಲ್ಲಿ ಮಡಿ ಸ್ನಾನದ ಹರಕೆ ನಡೀತಾ ಇದೆ. ಸೊ ಅದೊಂದು ಹರಕೆ ಇದ್ದಿದ್ದರಿಂದ ಈ ಕಡೆ ಬಂದ್ವಿ. ಇಲ್ಲಿ ಮಡಿ ಸ್ನಾನ ಹರಕೆ ಯಾವ ರೀತಿ ಅಂತ ಹೇಳಿದ್ರೆ, ನೀವು ಉಟ್ಟು ಬಟ್ಟೆಯಲ್ಲೇ ಕೆರೆಯಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿರಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಬಂದು ಈ ರೀತಿ ನೋಡಿ, ಉರುಳು ಸೇವೆ ಇರುತ್ತೆ ಅಲ್ವಾ. ಸೊ ಆ ರೀತಿ ಒಂದು ರೌಂಡ್ ಹಾಕ್ಲಿಕ್ಕೆ ಇರುತ್ತೆ. ಸೊ ಈ ರೀತಿ ಒಂದು ಹರಕೆ ಇದ್ದಿದ್ದರಿಂದ ನಾವು ಈ ಕಡೆ ಬಂದ್ವಿ. ಇಲ್ಲಿ ನಾವು ಮಡಿ ಸ್ನಾನದ ಹರಕೆ ಮುಗಿಸ್ಕೊಂಡು ನೆಕ್ಸ್ಟ್ ಹಾಗೆ ದೇವ್ರ ದರ್ಶನಕ್ಕಂತ ಹೋದ್ವಿ. ಹಾಗೆ ನಾವಿಲ್ಲಿ ಹರಕೆ ಎಲ್ಲ ಮುಗಿದ ತಕ್ಷಣ ದೇವ್ರ ದರ್ಶನ ಮಾಡಿಕೊಂಡು
ಪ್ರಸಾದ ವಿತರಣೆ ಇರುತ್ತೆ. ಅಂದರೆ ಬಂದವರೆಲ್ಲರಿಗೂ ಸಹ ಊಟದ ವ್ಯವಸ್ಥೆ ಇರುತ್ತೆ. ಸೊ ಇದನ್ನು ಮುಗಿಸ್ಕೊಂಡು ನಾವು ಹಾಗೆ ರಿಟರ್ನ್ ಮನೆಗೆ ಹೋದ್ವಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.